ಶೆಡ್ನ ಸೆಕ್ಯೂರಿಟಿ ರೂಮ್ ಸಿಸಿಟಿವಿಯ ದಾಖಲೆ ಸಂಗ್ರಹ ಆಗಿದೆ. ಡಿವಿಆರ್ ಡಿಎಫ್ಎಸ್ಗೆ ಕಳಿಸಲಾಗಿದೆ. ಆದರೆ ವಿನಯ್ಗೆ ಆರೋಪಿ ಸಿಸಿಟಿವಿ ಕಳಿಸಿದ್ದು ಅಂತಾರೆ. ಶೆಡ್ನ ಸೆಕ್ಯೂರಿಟಿ ರೂಮ್ ಸಿಸಿಟಿವಿ ದಾಖಲೆ ಸಂಗ್ರಹಿಸ್ತಾರೆ. ಡಿವಿಆರ್ ಅನ್ನ ಡಿಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಆದರೆ ವಿನಯ್ಗೆ ಆರೋಪಿ ಸಿಸಿಟಿವಿ ಕಳಿಸಿದ್ದು ಅಂತ ಹೇಳಿದ್ದಾರೆ. ಏನಿದು ಇಲ್ಲಿ ಗೊಂದಲ? ಯಾಕೆ ಇಷ್ಟೊಂದು ಗೊಂದಲ ಆಗಿದೆ? ಯಾಕೋ ಚಾರ್ಜ್ ಶೀಟ್ ಮೇಲೆ ಅನುಮಾನ ಬರ್ತಿದೆಯಲ್ಲ ಅಂತ ಅಲ್ಲಿ ವಾದವನ್ನ ಮಾಡ್ತಿದ್ದಾರೆ ಸಿ ವಿ ನಾಗೇಶ್ ಅವರು. ಇವೆಲ್ಲ ನೋಡ್ತಾ ಇದ್ರೆ ಅನುಮಾನಗಳು ಬರ್ತಾ ಇದೆ ಅಂತೇಳಿ ಅವರು ಹೇಳ್ತಿದ್ದಾರೆ. ಸಿಸಿಟಿವಿ ಫುಟೇಜ್, ಸೆಕ್ಯೂರಿಟಿ ಗಾರ್ಡ್ ರೂಮ್ನಲ್ಲಿದ್ದಂಥ ಒಂದು ಸಿಸಿಟಿವಿ ಫುಟೇಜ್, ಅಲ್ಲಿದ್ದಂಥ ದಾಖಲೆಗಳನ್ನು ವಶಪಡಿಸ್ಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಡಿವಿಆರ್ ಅನ್ನು ಕೂಡ ಸೀಸ್ ಮಾಡ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗ ಸಿಸಿಟಿವಿ ವಿಚಾರವಾಗಿ ಅವರು ಪ್ರಸ್ತಾಪವನ್ನು ಮಾಡಿ ಇಲ್ಲೇನೋ ಗೊಂದಲ ಇದೆ ಅಂತ ಹೇಳ್ತಿದ್ದಾರೆ, ಏನದು? ಖಂಡಿತ ನಾಗೇಂದ್ರ ಬಾಬು, ನೋಡಿ, ಈ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಏನೇನು ತಮ್ಮ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಈ ಪ್ರಕರಣದಲ್ಲಿ ಸಿಸಿಟಿವಿ ಫುಟೇಜ್ ಆಗಿರ್ಬೋದು ಅಥವಾ ಮಹಜರಿನಲ್ಲಿ ಸಿಕ್ಕಂಥ ಕೆಲ ಎವಿಡೆನ್ಸ್ಗಳಾಗಿರ್ಬೋದು ಅಥವಾ ಐ ವಿಟ್ನೆಸ್ ಆಗಿರ್ಬೋದು, ಇದೆಲ್ಲವನ್ನ ಪೊಲೀಸರು ಏನು ಕಲೆ ಹಾಕಿದ್ದಾರೆ, ಇದರಲ್ಲಿ ಒಂದು ಸಣ್ಣ ಲೋಪದೋಷ ಆಗಿದ್ದರೂ ಕೂಡ ಅಥವಾ ಒಂದು ಸಣ್ಣ ಸೂಕ್ಷ್ಮತೆ ಸಿ ವಿ ನಾಗೇಶ್ ಅವರಿಗೆ ಸಿಕ್ಕಿದ್ರೂ ಕೂಡ ಅದನ್ನು ಬಿಡಲಿಲ್ಲ. ನೋಡಿ, ಸಿಸಿಟಿವಿ ವಿಜುವಲ್ ಅನ್ನ ಇವರಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾರೆ. ನೋಡಿ, ಶೆಡ್ನ ಸೆಕ್ಯೂರಿಟಿ ರೂಮ್ ಬಳಿಯಿಂದ ಸಿಸಿಟಿವಿ ಡಿವಿಆರ್ ಅನ್ನ FSLಗೆ ಕಳುಹಿಸಿದ್ದಾರೆ. ಆದರೆ ವಿನಯ್ಗೆ ಆರೋಪಿ ಸಿಸಿಟಿವಿ ಕಳುಹಿಸಿದ್ದ ಅಂತಾರೆ. ನೋಡಿ, ಎಷ್ಟು ಗೊಂದಲ ಇದೆ ಇವ್ರ ಹೇಳಿಕೆಯಲ್ಲಿ ಅನ್ನೋದನ್ನ ಹೇಳೋ ಮೂಲಕ ಒಂದು ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಸಿ ವಿ ನಾಗೇಶ್ ಅವರು ಹೌದು ಹಿಂಗೂ ಆಗಿರ್ಬಹುದಲ್ಲ ಅನ್ನೋ ರೀತಿಯಲ್ಲಿ ಸಿ ವಿ ನಾಗೇಶ್ ಅವರು ಅಲ್ಲಿ ನ್ಯಾಯಾಧೀಶರ ಮುಂದೆ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಾಗಿದ್ರೆ ಆ ಸಿಸಿಟಿವಿ ದೃಶ್ಯ ಹೇಗೆ ಬಂತು? ಇದು ಪೊಲೀಸರ ಪ್ರೀ ಪ್ಲಾನ್ ಅಲ್ವಾ? ಇದು ಪ್ಲಾಂಟ್ ಮಾಡಿದ್ದಲ್ವಾ? ಮೊದಲೇ ಇವರು ಕ್ರೈಮ್ ಸೀನ್ಗಳನ್ನು ಇವರು ಮೊದಲೇ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಬೇಕಾದಂತೆ ಇವರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಲ್ವಾ? ಇದನ್ನೇ ಹೇಗೆ ಚಾರ್ಜ್ ಶೀಟ್ನಲ್ಲಿ ಹಿಂಗಾಗಿದೆ ಅಂತೇಳಿ ನಾವು ಜಡ್ಜ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಸೆಕ್ಯೂರಿಟಿ ಗಾರ್ಡ್ ತನ್ನ ಹೇಳಿಕೆಯಲ್ಲಿ ಹೇಳ್ತಾನೆ, 9ನೇ ತಾರೀಕು ಪೊಲೀಸರು ಬಂದು ನನ್ನನ್ನು ಕಳಿಸಿದ್ರು ಅಂತ ಹೇಳ್ತಾನೆ. ನೋಡಿ, ಎಷ್ಟು ಒಂದೊಂದು ಪಾಯಿಂಟನ್ನು ಕೂಡ 164 ಹೇಳಿಕೆಯಲ್ಲಿ ಆ ಸೆಕ್ಯೂರಿಟಿ ಗಾರ್ಡ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅವನು ಹೇಳಿದಂಥ ಒಂದೊಂದು ಮಾತನ್ನು ಕೂಡ ಇಲ್ಲಿ ಸಿ ವಿ ನಾಗೇಶ್ ಅವರು ಉಲ್ಲೇಖ ಮಾಡ್ತಾರೆ. ಮತ್ತು ಆತನ ಹೇಳಿದಂಥ ಮಾತು ಇವರು ಕ್ರೈಮ್ ಸೀನನ್ನು ಸೃಷ್ಟಿ ಮಾಡಿರೋದು, ಅದ್ರ ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ದಾಖಲಾದಂಥ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಅದೆಲ್ಲವನ್ನು ಕೂಡ ತಾಳೆ ಹಾಕಿ ನೋಡಿದಾಗ ಇದು ಪ್ರೀ ಪ್ಲಾನ್ಡ್ ಅನ್ನೋದು ಗೊತ್ತಾಗುತ್ತೆ, ಇದು ಪ್ಲಾಂಟ್ ಅನ್ನೋದು ಗೊತ್ತಾಗುತ್ತೆ. ಪೊಲೀಸರು ತಮಗೆ ಹೇಗೆ ಬೇಕೋ ಹಾಗೆ ಚಾರ್ಜ್ ಶೀಟನ್ನು ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ನ್ಯಾಯಾಧೀಶರಿಗೆ ಇಲ್ಲಿ ಮನವರಿಕೆ ಮಾಡೋ ಕೆಲಸವನ್ನು ಅಥವಾ ಮನವರಿಕೆ ಮಾಡೋ ಪ್ರಯತ್ನವನ್ನು ಸಿ ವಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಸಿ ವಿ ನಾಗೇಶ್ ಅವರು ಇಂಥ ಕೇಸಲ್ಲಿ ಬಹಳ ನೋಡಿದ್ದಾರೆ. ಮತ್ತು ಈ ರೀತಿಯ ಬಹಳ ಸೂಕ್ಷ್ಮವಾದಂಥ ಬಹಳ ಗಂಭೀರವಾದಂಥ ಪ್ರಕರಣಗಳಲ್ಲಿ ಎಂಥ ಪಾಯಿಂಟನ್ನು ರೈಸ್ ಮಾಡಿದರೆ ಅದರಿಂದ ಬೇಲ್ ಆಗುವಂಥ ಸಾಧ್ಯತೆಗಳಿರುತ್ತೆ, ಪಾಸಿಬಿಲಿಟೀಸ್ ಇರುತ್ತೆ ಅನ್ನೋದರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದ ಈ ನಾಗೇಶ್ ಅವರು ಇದವನ್ನ ಈಗ ಪಾಯಿಂಟ್ ಮಾಡಿ ನ್ಯಾಯಾಧೀಶರ ಮುಂದೆ ಮಂಡಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓಕೆ ರಂಜಿತ್, ಹಾಗಾದ್ರೆ ಈಗ ಪ್ರಮುಖವಾಗಿ ಏನಾಗ್ಬೋದು ಅಂತೇಳಿ ಕುತೂಹಲ ಅಂತೂ ಇದೆ ಪ್ರತಿಯೊಬ್ಬ ಅಭಿಮಾನಿಗಳಲ್ಲೂ ಕೂಡ. ನೋಡಿ, ಈಗಲೇ ಹೇಳ್ತೀನಿ ಏನಾಗಬಹುದು. ಒಂದು, ನ್ಯಾಯಾಧೀಶರು ಜಾಮೀನು ಕೊಡ್ಬೋದು ಅಥವಾ ವಿಚಾರಣೆನ ಮುಂದೂಡ್ಬೋದು, ತೀರ್ಪನ್ನು ಕಾಯ್ದಿರಿಸ್ಬೋದು, ಅಥವಾ ಪ್ರಸನ್ನ ಕುಮಾರ್ ಅವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಪ್ರತಿವಾದವನ್ನು ಆಲಿಸಿದ ಬಳಿಕ ನೋಡೋಣ ಅಂತ ಹೇಳ್ಬೋದು. ಈ 4ರಲ್ಲಿ ಏನಾದರೂ ಒಂದು ಹಾಕ್ಬೋದು. ಅವರಿಗೆ ಬೆನ್ನು ನೋವಿದೆ, ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳನ್ನು ನಾಶ ಮಾಡುವಂಥ ಪ್ರಯತ್ನವನ್ನು ಪಡೋದಿಲ್ಲ ಅನ್ನೋ ಆಧಾರದಲ್ಲಿ ಅವರಿಗೆ ಜಾಮೀನು ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಬೆನ್ನು ನೋವಿದೆ, 10 ದಿನದಿಂದ ಅವರು ಟ್ಯಾಬ್ಲೆಟನ್ನು ತಗೊಳ್ತಿದ್ದಾರೆ ಎನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇರುವಂಥದ್ದು. ರಂಜಿತ್, ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ ಏನಂತಂದರೆ
ಸಿ ವಿ ನಾಗೇಶ್ ಅವರು ಇಷ್ಟು ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಅಂತಂದ್ರೆ ಇನ್ನು ಪ್ರತಿವಾದ ಹೇಗಿರುತ್ತೆ, ಕೌಂಟರ್ ಕೊಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಹೇಗೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ, ಅದು ಕೂಡ ಇಂಪಾರ್ಟೆಂಟ್. ರಂಜಿತ್, ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ನೋಡಿ ನೀವೇ ಹೇಳ್ದಂಗೆ ಒಂದೊಂದು ಪಾಯಿಂಟ್ ಟು ಪಾಯಿಂಟ್ ಸಿ ವಿ ನಾಗೇಶ್ ಅವರು ಪಾಯಿಂಟ್ ಮಾಡಿ ಅಥವಾ ಪಿಂಗ್ ಮಾಡಿ ಅದರ ಸೂಕ್ಷ್ಮತೆಯನ್ನು ನ್ಯಾಯಾಧೀಶರ ಮುಂದೆ ಅವರು ಪ್ರೆಸೆಂಟ್ ಮಾಡುವಾಗ ಅಥವಾ ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವಾಗ ಪೊಲೀಸರು ಕೂಡ ಎಲ್ಲೂ ಬೇಲಾಗಬಾರ್ದು, ಎಲ್ಲೂ ಕೂಡ ಒಂದು ಸಣ್ಣ ಸುಳಿವು ಅಥವಾ ಸಣ್ಣದೊಂದು ಅವಕಾಶವೂ ಕೂಡ ದರ್ಶನ್ಗೆ ಅಥವಾ ಇನ್ನುಳಿದಂಥ ಈ ಆರೋಪಿಗಳೇನಿದ್ದಾರೆ ಅವರಿಗೆ ಸಿಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲೇ ಅಥವಾ ಒಂದು ಸೂಕ್ಷ್ಮತೆಯಲ್ಲೇ ಅವರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರ್ತಾರೆ. ಈಗ ಚಾರ್ಜ್ ಶೀಟ್ನ ಲೋಪದೋಷಗಳನ್ನು ಹೆಕ್ಕಿ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರ ಮುಂದಿಡುವಾಗ ಅದಕ್ಕೆ ಕೌಂಟರ್ ಆಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ಅದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಅವ್ರು ಗಮನಿಸ್ತಾ ಇದ್ದಾರೆ. ಮತ್ತೆ ಪಾಯಿಂಟ್ ಬೈ ಪಾಯಿಂಟ್ ಅವರು ಕೂಡ ಇಂಥದ್ದಲ್ಲ ಇಂಥದ್ದು ಅನ್ನೋ ರೀತಿಯಲ್ಲಿ ಯಾವುದೇ ಕನ್ಫ್ಯೂಸ್ ಆಗದ ರೀತಿಯಲ್ಲಿ ಈಗ ಸಿ ವಿ ನಾಗೇಶ್ ಅವರು ಏನ್ ಮಾಡ್ತಿದ್ದಾರೆ, ಈ ಒಂದು ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳು ಮತ್ತೆ ಕೆಲ ಎವಿಡೆನ್ಸ್ಗಳು ಅನುಮಾನ ಮೂಡಿಸ್ತಾ ಇದೆ, ಇದರಲ್ಲಿ ದರ್ಶನ್ ಭಾಗಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ರೆ SP ಪ್ರಸನ್ನ ಕುಮಾರ್ ಅವರು ಮಾತ್ರ ನೋಡಿ ಇದು ದಾರಿ ತಪ್ಪೋ ರೀತಿಯಲ್ಲಿ ಇವರು ವಾದ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ವೇಯಲ್ಲಿ ಅವರು ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ಒಂದಂತೂ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ವಾದ ಪ್ರತಿವಾದ ಸಿ ವಿ ನಾಗೇಶ್ ಮತ್ತೆ SP ಪ್ರಸನ್ನ ಇಬ್ರು ಕೂಡ ವಾದ ಪ್ರತಿವಾದ ಜೋರವಾಗಿ ನಡೀತಾ ಇದೆ. ಸದ್ಯಕ್ಕೆ ಒಂದು ನೀವು ಹೇಳ್ದಂಗೆ ಒಂದು ಅವಕಾಶ, ಅದು ದರ್ಶನ್ಗೆ ಅನಾರೋಗ್ಯದ ಕಾರಣದಿಂದ ಬೇಲ್ ಆದ್ರೆ ಆಗಬಹುದು, ಇಲ್ಲದೆ ಹೋದ್ರೆ ಈ ಹೇಳಿದಂತ ಕೆಲವೊಂದಿಷ್ಟು ಪಾಯಿಂಟ್ಗಳಲ್ಲಿರುವಂಥ ಅನುಮಾನಗಳಾಗಿರ್ಬೋದು ಅಥವಾ ಈ ಚಾರ್ಜ್ ಶೀಟ್ನಲ್ಲಿ ಇದ್ದಂಥ ಕೆಲವು ಲೋಪದೋಷಗಳಾಗಿರ್ಬೋದು, ಇದನ್ನ ಪರಿಗಣಿಸಿ ಒಂದು ವೇಳೆ ಬೇಲ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಆದರೆ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಸಂಪರ್ಕದಲ್ಲಿ ರಂಜಿತ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಪಂಚನಾಮೆ ದಿನವೇ FSL ತಂಡ ಹಾಜರಿತ್ತು. ಇವರ ಸಮ್ಮುಖದಲ್ಲೇ CC ಕ್ಯಾಮೆರಾ ಸೀಸ್ ಆಗಿದೆ. ಆದರೆ ಇದೆಲ್ಲದಕ್ಕೂ ಮೊದಲೇ CCTV ದೃಶ್ಯ ಓಡಾಡಿದೆ. ಇಂತಹ ರಿಕವರಿ ಇದೆ ಮೊದಲ ಬಾರಿ ನಾನು ನೋಡ್ತಾ ಇರೋದು. ಪಂಚನಾಮೆ ಮಾಡೋದಕ್ಕೆ ಅಂತ ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರು ಸಾಮಾನ್ಯವಾಗಿ FSL ಟೀಮ್ಗೆ ಇನ್ಫಾರ್ಮ್ ಮಾಡಿ ಬಂದ್ಬಿಡಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಯಾವುದನ್ನು ಕೂಡ ಸೀಸ್ ಮಾಡೋದಿಲ್ಲ. ಆದರೆ ಇಲ್ಲಿ ಅವರು ತೋರಿಸ್ತಾ ಇರೋದೇನು ಲೂಪೋಲನ್ನ, ಏನು ಅಂದರೆ ಇಲ್ಲಿ FSL ಅವ್ರು ಬರ್ತಾರೆ, ಪೊಲೀಸ್ ಅವ್ರು ಬರ್ತಾರೆ, ಪಂಚನಾಮೆ ಮಾಡ್ತಾರೆ, ಸೀಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ವಿಡಿಯೋ